ನಾವು ಏರ್ಪೋರ್ಟಿಂದ ಬಂದು ಸೀದಾ ಮಲ್ಕೊಂಡ್ವಿ. ಆ್ಯಂಡ್ ಬರಬೇಕಾದ್ರೆ ವೆದರ್ ಹಿಂಗಿತ್ತು ಅಂದರೆ ಇಟ್ ವಾಸ್ ವೆರಿ ಕೋಲ್ಡ್. ಅಲ್ಲಿ ಗೇಟ್ ಹತ್ರ ಕಾದ್ವಿ. ಸಿನ್ಸ್ ಇಟ್ ವಾಸ್ ವೆರಿ ಲೇಟ್, ಯಾರೂ ಇರಲಿಲ್ಲ. ಅವ್ನು ಹಾಕಿ ಯಾರೋ ಬಂದರು. ಆವಾಗಷ್ಟು ಕೋಲ್ಡ್ ಇತ್ತಲ್ಲ, ಇವಾಗ ಹೊರಗೆ ಹೋದೆ ಜಸ್ಟ್. ನಾನು ತುಂಬ ಹೊತ್ತು ಆದಮೇಲೆ ಇದ್ದೀನಿ. ಇಟ್ಸ್ ವೆರಿ ಲೇಟ್ ಇನ್ ದ ಮಾರ್ನಿಂಗ್. ಆ್ಯಂಡ್ ಸಮ್ಮರ್ ಆಗಿರೋ ಕಾರಣ ಅಷ್ಟೊಂದು ಕೋಲ್ಡ್ ಇಲ್ಲ, ಬಟ್ ಇಟ್ ಈಸ್ ಫೈನ್. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್. ಒಂಥರ ಸಟಲ್ ಆಗಿದೆ ವೆದರ್, ಚೆನ್ನಾಗಿದೆ. Look at the view. ಅಲ್ಲಿ ಮೌಂಟೇನ್ ರೇಂಜಸ್ ವಿ ಹ್ಯಾವ್, ಹಿಲ್ಸ್ ಇದೆ, ಲೇಕ್ ವ್ಯೂ ಇದೆ, ಪೂಲ್ ವ್ಯೂ ಇದೆ. ವಾವ್. ಇವಾಗ ಆ್ಯಕ್ಚುಲಿ 11 ಗಂಟೆ. ಐ ಥಿಂಕ್ ನಾನು ಸ್ವಲ್ಪ ಬೇಗ ಎದ್ದೇಳಬೇಕಿತ್ತು ಅಂತ. ಚೆನ್ನಾಗಿರೋ ವ್ಯೂ ಸಿಗ್ತಿತ್ತು. ಸಿ, ಇಲ್ಲಿ ಚೇರ್ಸ್ ಇದೆ. ಆ್ಯಂಡ್ ಸಿ, ಸಚ್ ಬ್ಯೂಟಿಫುಲ್ ವ್ಯೂ ವಿ ಹ್ಯಾವ್. Lake, pool, hills. And this is the stay. Hey. ರಾತ್ರಿ ಎಷ್ಟು ಸೆಕೆ ಇತ್ತು, ಇವಾಗ ರಾತ್ರಿ ಎಷ್ಟು ಚಳಿ ಇತ್ತು, ಇವಾಗ ಎಂತ ಸೆಕೆ ಅಂದರೆ ಕೋಲ್ಡ್ ಇಲ್ಲ ಅಷ್ಟು. ವಾವ್. ಇದು ವಾಚ್ ಟವರ್ ಇಂದ ವ್ಯೂ. ಸಚ್ ಅ ಬ್ಯೂಟಿಫುಲ್ ವ್ಯೂ ಇಟ್ ಇಸ್. ದಿಸ್ ಇಸ್ ದ ವಾಚ್ ಟವರ್. ಏನೋ ನೆಟ್ವರ್ಕ್ ಸಿಗುತ್ತಾ ಅಂತ ನೋಡೋಕೆ ಬಂದಿದ್ದೀವಿ. ಮೈ ಗಾಡ್, ಐ ಆಮ್ ಲವಿಂಗ್ ಇಟ್. ಇಲ್ಲಿ ಬೆಟ್ಟ ಇದೆ, ಆವಾಗಲೇ ತೋರಿಸ್ದೆ ಅಲ್ಲ ಬೆಟ್ಟ, ಲೇಕ್ ಆ್ಯಂಡ್ ಬೆಟ್ಟದಲ್ಲಿ ಅಂತ ಹೇಳ್ತಾರೆ ಕವರ್ ಆಗಿದೆ. ಮಿಡಲ್ ಈ ಪ್ಲೇಸ್ ಇದೆ. ಪೂಲಲ್ಲಿ ಆಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಯಿತು. ಎದ್ದದ್ದು ಲೇಟ್ ಆಗಿರೋದ್ರಿಂದ ಸೊ ಸಂಜೆ ನಾವೆಲ್ಲರೂ ಸೇರಿ ಹೋಗ್ಬೋದು ಅಲ್ಲಿ. ಓಕೆ, ಆವಾಗ ಪ್ಲೇಸಸ್ ಎಲ್ಲ ತೋರಿಸ್ದೆ ನಾನು ಹೆಂಗಿತ್ತು ಅಂತ. ಆಮೇಲೆ ಫ್ರೆಶ್ ಆಗಿ ಇಲ್ಲಿ ಪೂಲ್ ಹತ್ರ ಎಲ್ಲ ಸುತ್ತಾಡಿ ಮತ್ತು ಫೋಟೋಸ್ ತೆಗೆಸ್ಕೊತಿದ್ದೆ. ಐ ವಿಲ್ ಬಿ ಪುಟ್ಟಿಂಗ್ ದ್ಯಾಟ್ ಫೋಟೋಸ್ ಆರ್ ವೀಡಿಯೋಸ್ ಇಫ್ ಪಾಸಿಬಲ್. ಫೋಟೋಸ್ ಎಲ್ಲ ತೆಗೆದು ಮತ್ತು ನಾವೆಲ್ಲ ಊಟಕ್ಕೆ ಬಂದ್ವಿ. ಊಟಕ್ಕೆ ನಾವು ಬಟರ್ ನಾನ್ ಮತ್ತು ಬಟರ್ ಚಿಕನ್ ಆರ್ಡ್ರ್ ಮಾಡಿದ್ವಿ, ಮತ್ತು ವಾಟರ್ ಮೆಲನ್ ಜ್ಯೂಸ್ ಆಯಿತಾ. ಸೊ ಎಲ್ಲ ಕುಡಿದು ಇವಾಗ ವಾಪಸ್ ರೂಮ್ಗೆ ಹೋಗಿ, ಮತ್ತು ಅಲ್ಲಿ ಗೇಮ್ಸ್ ಎಲ್ಲ ಇದೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ವೀಡಿಯೋ ಮಾಡ್ತೀನಿ ಇಫ್ ಪಾಸಿಬಲ್. ಆ್ಯಂಡ್ ಸಿ, ದಿಸ್ ಇಸ್ ದ ರೆಸ್ಟೋರೆಂಟ್ ಆ್ಯಂಡ್ ದಟ್ ಇಸ್ ದ ವ್ಯೂ. ಇದು ರೆಸ್ಟೋರೆಂಟ್ ಆ್ಯಂಡ್ ಇಲ್ಲಿ ತಿಂದು, ದ್ಯಾಟ್ ಇಸ್ ದ ಪೂಲ್. ಹೊರಗೆ ಬಂದರೆ ಇಟ್ ಲುಕ್ಸ್ ಲೈಕ್ ದಿಸ್. ಐ ಮೀನ್ ಇದು ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ. ಐ ಮೀನ್ ಲವ್.